ಈಗ ನಾನು ಕುಳಿತುಕೊಂಡಿರುವಂತಹ ಚೇರು ಮೇಲೆ ಪ್ರಾರ್ಥನೆಯಿಂದ ಕರ್ತನೇ ನನ್ನ ಸಂಗಡ ಮಾತನಾಡು. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯೊಡನೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ. ಈಗಿರುವಂತ ನಿಮ್ಮ ಸಮಯ ನೀವು ಮತ್ತು ದೇವರು ಮಾತ್ರ, ಉಳಿದವರು ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಇವತ್ತು ದೇವರು ನಿನ್ನನ್ನ ಏನಕ್ಕೆ ಕರ್ಕೊಂಡು ಬಂದಿದ್ದಾನೆ ಅಂತಂದ್ರೆ, ನಿನ್ನ ಒಳಗಡೆಯಿಂದ ಒಂದು ಬೆಸ್ಟ್ ಆಗಿರುವುದನ್ನು ದೇವರು ತೆಗೆಯುವುದಕ್ಕಾಗಿ. ಒನ್ ಆಫ್ ದ ಬೆಸ್ಟ್ ನಿನ್ನ ಒಳಗಡೆಯಿಂದ ತೆಗೆಯುವುದಕ್ಕೆ ದೇವರು ತೆಗೆದುಕೊಂಡು ಬಂದಿರುವಾಗ ಪ್ರಾರ್ಥನೆಯೊಡನೆ ಕುರಿತು ದಯವಿಟ್ಟು ಪ್ರಾರ್ಥನೆ ಮಾಡುವ ಮಾತ್ರ. ಓ ಹಾಗಾಗಿ ನಾನು ದೇವರ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾನೆ ದೇವರೇ, ಮುಂದಿನ ಸಮಯವನ್ನು ನಿನ್ನ ಕರಗಳಲ್ಲಿ ಕೊಡುತ್ತಿದ್ದೇನೆ, ನಿನ್ನ ಕರಗಳಲ್ಲಿ ಕೊಡಲಿಕ್ಕಿದ್ದೇನೆ. ಓ ಹಾಲೆಲೂಯ, 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 ಹಾಲೆಲೂಯ. ಎಲ್ಲರ ಮೇಲೆ ಬಲವಾದ ಶಕ್ತಿ ಇಳಿಯಲಿಯಪ್ಪ, ಬಲವಾದ ಶಕ್ತಿ ಇಳಿಯಲಿಯಪ್ಪ, ಬಲವಾದ ಶಕ್ತಿ ಇಳಿಯಲಿಕ್ಕಂತ ನಿನ್ನ ವಚನಕ್ಕೆ ನಮ್ಮ ಒಪ್ಪಿಸಿಕೊಡುತ್ತಾ ಇದ್ದ. ನೀ ನಮ್ಮ ಸಂಗಡ ಮಾತನಾಡುತ್ತೇವೆ. ಇಲ್ಲಿಂದ ದೇವರೇ, ನೀ ನನ್ನನ್ನು ಮುಟ್ಟದ ಹೊರತು, ಇಲ್ಲಿಂದ ನನ್ನ ಸಂಗಡ ನೀನು ಮಾತನಾಡದ ಹೊರತು ನನ್ನನ್ನು ಕಳಿಸಿಕೊಡುವುದು. ನಾನು ಇಲ್ಲಿಂದ ಹೋಗುವಾಗ ನಾನು ಒಂದು ನಿನ್ನ ಕೈಯಲ್ಲಿರುವಂತ ಒಂದು ಬಾಣವಾಗಿ ಹೋಗಬೇಕು. ಹೇಳ್ತೀರಾ? ಗಟ್ಟಿಯಾಗಿ ಹೇಳು. ನಾನು ನಿಮ್ಮ ಪಕ್ಕದಲ್ಲಿ ಯಾರು ನೋಡ್ಬೇಡ್ರಿ, ನಿಮ್ಮ ಒಳಗಡೆ ಹೇಳು ದೇವನಿಗೆ, ದೇವನೇ ಇದುವರೆಗೂ ನಾನು ಯಾರ ಕೈಯಲ್ಲಿ ಬಾಣವಾಗಿದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ನಾನು ನಿನ್ನ ಕೈಯಲ್ಲಿರುವ ಬಾಣವಾಗಿ ಹೋಗಬೇಕು. ಓ ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇವತ್ತಿನ ಒಂದು ಶಿರೋನಾಮ ಎಂಬಂತ ದೇವ ಮಕ್ಕಳು, ಯವ್ವನ ಕಾಲದಲ್ಲಿ ಹುಟ್ಟಿದ ಮಕ್ಕಳು, ಯವ್ವನದ ಕಾಲದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂತಹ ಅಂಬುಗಳಾಗಿರುತ್ತಾರೆ. ನೀ ಇಲ್ಲಿಂದ ಹೋಗುವಾಗ ಒಂದು ಅಂಬಾಗಿ ದೇವರು ಹೇಳ್ತಿರ, ದೇವರೇ ನಿನ್ನ ಕೈಯಲ್ಲಿರುವಂತಹ ಒಂದು ಅಂಬಾಗಿ ನನ್ನನ್ನು ಮಾರ್ಪಡಿಸುವುದಕ್ಕಾಗಿ ನಿನ್ನ ಮಾತು ಇವತ್ತು ನನ್ನ ಬಳಿಗೆ ಹೊರಟು ಬರಲಿಯಪ್ಪ. ನಿನ್ನ ಪರಲೋಕದಿಂದ ನನ್ನ ಹೃದಯಕ್ಕೆ ಹೊರಟು ಬರಲಿ. ಓ ರಾಮ ಬಾಬಾ ಶಂಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾರೆ, ನಾನು ಒಪ್ಪಿಸಿಕೊಡ್ತಾರೆ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಸ್, ಕರ್ತನ ನಮ್ಮ ಮಹಿಮೆ ಉಂಟಾಗಲಿ. ಈ ದಿವಸ ನಿಮ್ಮನ್ನೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ನಮ್ಮ ಸಹೋದರಿಗಳು ತಮ್ಮಂದಿರುಗಳನ್ನ ನಾನು ನಿಮ್ಮನ್ನ ವಂದಿಸುವವನಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಈ ಸಮಯದಲ್ಲಿ ದೇವರು ಒಂದು ಕೊಟ್ಟಿರುವಂತ ಇವತ್ತಿನ ಒಂದು ವಾಕ್ಯ, ಯುದ್ಧ ವೀರನ ಕೈಯಲ್ಲಿರುವಂತ ಅಂಬಾರಿ. ಅಂದ್ರೆ ಅದರ ಅರ್ಥ ಏನು ಗೊತ್ತಾ ದೇವ್ರ ಮಗುವೆ? ಯುದ್ಧ ವೀರ ಅಂದ್ರೆ ಪರಾಕ್ರಮಿ, ಯುದ್ಧ ಮಾಡುವವನ ಕೈಯಲ್ಲಿರುವಂತ ಬಾಣ, ಬಿಲ್ಲಲ್ಲ ಬಾಣ. ಒಂದು ವೇಳೆ ಬಿಲ್ ಇದ್ರೂ ಕೂಡ ಬಾಣ ಇಲ್ಲದಿದ್ರೆ ಗುರಿ ಮುಟ್ಟಕ್ಕಾಗುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಯಾರ ಕೈಯಲ್ಲಿರುವಂತ ಬಾಣವಾಗಿರುವೆ. ಇಬ್ಬರು ನಿನ್ನನ್ನು ಯೂಸ್ ಮಾಡ್ತಾರೆ, ಇಬ್ಬರು ನಿಮ್ಮನ್ನು ಯೂಸ್ ಮಾಡ್ತಾರೆ. ಒಂದು ದೇವರು, ದೇವರ ಹತ್ತಿರ ಒಂದು ಬಿಲ್ ಇದೆ, ಮತ್ತು ಇನ್ನೊಬ್ಬನ ಹತ್ತಿರ
ನುಗ್ಗಿಲ್ಲಿದೆ. ಅದ್ಯಾವುದು? ಸೈತಾನ. ಆದ್ರೆ ಚಾಯ್ಸ್ ನಿನ್ನ ಕಡೆ ಇರ್ತದೆ. ಏನ್ ಚಾಯ್ಸ್ ಅಂತಂದ್ರೆ, ನೀನು ಯಾರ ಬಿಲ್ಲಿನ ಒಳಗಡೆ ನಿನ್ನ ಒಪ್ಪಿಸಿಕೊಡ್ತೀಯೋ ಆ ಬಿಲ್ಲೆ ನಿನ್ನನ್ನ ಬಾಣವಾಗಿ ಗುರಿಗೆ ಮುಟ್ಟಿಸುತ್ತದೆ. ಪಕ್ಕದ ಕೈ ಹೇಳ್ಕೊಂಡ, ನೀವು ಯಾರ ಬಿಲ್ಲಲ್ಲಿ ಇದ್ದೀರಾ? ಒಂದು ಬಾಣ, ಒಂದು ಬಿಲ್. ಯಾವ ಬಿಲ್ ಅಂತಂದ್ರೆ, ನಿಮ್ಮ ಕೈಯಲ್ಲಿ ಒಂದು ಬಿಲ್ ತೆಗೆದುಕೊಂಡ್ರೆ, ಬಿಲ್ ತೆಗೆದುಕೊಂಡು ಜನ ಇರುವಲ್ಲಿ ಬಿಲ್ಲನ್ನ ಹೊಡೆದರೆ ಏನಾಗ್ತದೆ ಹೇಳ್ರಿ? ವ್ಯಕ್ತಿಗೆ ತಾಕಿ ಸಾಯ್ತಾನೆ. ಅದಕ್ಕೆ ಬಿಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಜನರೊಳಗೆ ಹೊಡೆದರೆ ಅಂತ ಹೇಳಿಕೊಂಡ್ರೆ, ಅವ್ರು ಸತ್ತ ಮೇಲೆ ಅಲ್ಲಿ ಯಾವ ಸತ್ತರಪ್ಪ ನಿಮ್ಮನ್ನ ಎಲ್ಲಿ ಹೋಗಿ ಹಾಕ್ತಾರೆ? ಜೈಲಿಗೆ ಹಾಕ್ತಾರೆ. ಕೊಲೆಗಾರನಾಗಿ ಮಾರ್ಪಡುತ್ತೇವೆ. ನಮ್ಮ ಹೆಸರಿಗೆ ಎಲ್ಲ ನಾಶವಾಗಿ ಹೋಗುತ್ತದೆ. ನಮ್ಮ ಫ್ಯಾಮಿಲಿ ಒಂದು ಗಟ್ಟೆ ಬರ್ತದೆ. ನಮ್ಮ ಲೈಫ್ ಮುಂದೆ ಹೋಗದ ಹಾಗೆ ಇದು ನಮ್ಮ ತನ ಹಿಡಿತದೆ. ಹಾಗೆಯೇ ಅದೇ ಬಿಲ್ಲನ್ನ ನೀನು ಒಲಿಂಪಿಕ್ ಅಲ್ಲಿ ಯೂಸ್ ಮಾಡಬಹುದು. ಏನ್ ಯೂಸ್ ಮಾಡಬಹುದು? ಅಲ್ಲಿ ನೀನು ಅದೇ ಬಿಲ್ಲಿನಿಂದ ಬಾಣವನ್ನ ನೀನು ಎಸೆಯುವಾಗ ಎಲ್ಲಿ ಹೋಗಿ ಮುಟ್ಟುತ್ತದೆ? ಅದು ನಿನ್ನ ಗುರಿಗೆ ಹೋಗಿ ಮುಟ್ಟುವಾಗ ದೇಶವೇ ಚಪ್ಪಾಳೆ ತಟ್ಟುತ್ತದೆ. ದೇಶವೇ ಚಪ್ಪಾಳೆ ತಟ್ಟುವುದು ಮಾತ್ರ ಅಲ್ಲ, ನಿನ್ನ ಕುಟುಂಬಕ್ಕೆ ಒಂದು ಹೆಸರು, ನಿನ್ನ ಒಂದು ಸಾಧನೆ, ನಿನ್ನ ಸಾಧನೆ ಕುರಿತು ಎಲ್ಲರೂ ಮಾತನಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಒಂದೇ ಬಿಲ್ಲು, ಅದೇ ಬಾಣ, ಬಟ್ ಯೂಸ್ ಮಾಡುವುದು ಡಿಫರೆಂಟ್ ಆಗಿರುತ್ತೆ. ಇವತ್ತು ನನ್ನ ಪ್ರೀತಿಯ ದೇವ ಮಗುವೆ, ಈ ಕೂಟ ಏನಕ್ಕಾಗಿ ಅಂತಂದ್ರೆ, ನಿನ್ನನ್ನ ಒಂದು ವೇಳೆ ಸೈತಾನನ ಕೈಯಲ್ಲಿರುವಂತ ಬಾಣವಿನಾಗಿರುವುದಾದ್ರೆ ನನ್ನ ಲೈಫ್ ನೀಯಲಾಗಿ ನಾಶನಕ್ಕೆ ಹೋಗುತ್ತದೆ. ಅದೇ ದೇವರ ಕೈಯಲ್ಲಿರುವಂತ ಬಿಲ್ಲಿಗೆ ನಿನ್ನನ್ನು ಬಾಣವಾಗಿ ಕೊಡುವುದಾದರೆ, ಇವತ್ತು ನಾನು ನಿನಗೆ ಹೇಳುತ್ತೇನೆ, ಇದುವರೆಗೆ ನೀನು ಗುರಿ ಮುಟ್ಟಿಲ್ಲ, ಇದುವರೆಗೆ ನೀನು ತಲುಪದೇ ಇರುವಂತ ಒಂದು ಗುರಿ ಇದೆ. ನೀನು ಕನಸು ಕಾಣ್ತಾ ಇರಬಹುದು, ನೀನು ಯೋಚನೆ ಮಾಡ್ತಾ ಇರಬಹುದು, ನಾನ್ ಯಾವಾಗ ಒಂದು ಹಾಡದ ಹತ್ತಲಾರದ ಏನು ಆಶ್ರಯಗಿರಿಯ ನನ್ನನ್ನ ಮೇಲಕ್ಕೆ ಹತ್ತಿಸು. ನೀನು ಮುಟ್ಟಲಾರದ ಗುರಿಗೆ ಸೈತಾನ ಕೈಯಲ್ಲಿ ನಾವು ಒಂದು ವೇಳೆ ಇರುವುದಾದರೆ ನಿನ್ನ ಅವನು ಮುಟ್ಟಿಸುವುದಿಲ್ಲ. ಆದರೆ ಈ ಮೀಟಿಂಗ್ ಏನಂತಂದ್ರೆ, ನೀವು ಮುಟ್ಟಲಾರದ ಗುರಿಗೆ ಸೇರಿಸುವುದಕ್ಕಾಗಿ ದೇವರು ನಿನ್ನನ್ನ ಇವತ್ತು ಮುಟ್ಟಿಸುವುದಕ್ಕಾಗಿ ಕರೆ ಕೊಡುತ್ತಾರೆ. ಗಟ್ಟಿಯಾಗಿ ದೇವರ ಮಗುವೆ, ಅದೇ ಬಾರಿನ ನೀನು ದೇವರ ಬಿಲ್ಲಿನ ಒಳಗಡೆ ಸಿಕ್ಕಿಕೊಳ್ಳುವುದಾದರೆ, ನಾನು ಹೇಳ್ತೀನಿ ಕೇಳು, ದೇವರ ಕೈಯಲ್ಲಿ ಸಿಕ್ಕಿಕೊಳ್ಳುವುದಾದರೆ, ದೇವರ ಕೈಯಲ್ಲಿರುವಂತ ಅಂಬು ನೀನಾದರೆ, ಬೈಬಲ್ ಹೇಳ್ತದೆ, ಆತನು ಬರೀ ಬಿಲ್ ಬಿಡುವವನಲ್ಲ, ಆತನು ಯುದ್ಧ ವೀರನಾಗಿದ್ದಾನೆ, ಆತನು ಪರಾಕ್ರಮಶಾಲಿಯಾದ ದೇವನಾಗಿದ್ದಾನೆ. ಆತನ ಕೈಯಲ್ಲಿ ನಿನ್ನನ್ನು ಕೊಡುವುದಾದರೆ ದೇವ ಮಗುವೆ, ಇದುವರೆಗೆ ನೀ ಮಾಡಲಾರದ ಸಾಧನೆಗೆ, ಇದುವರೆಗೆ ನೀನು ಕಾಣಲಾರದ ಆಶೀರ್ವಾದಕ್ಕೆ, ಇದುವರೆಗೆ ನೀನು ಸೋತು ಬಿದ್ದು ಹೋಗಿರುವಂತ ಕಾಲಘಟ್ಟದಲ್ಲಿರುವಂತ ನಿನ್ನನ್ನ ಆತನು ನೇರವಾಗಿ ಗುರಿಗೆ ಮಾತ್ರ ಅಲ್ಲ, ದಡ ಸೇರಿಸುವುದು ಮಾತ್ರ ಅಲ್ಲ, ನಿನ್ನನ್ನ ಕರ್ತನು ಉನ್ನತ ಸ್ಥಾನಕ್ಕೆ ಇವತ್ತು ಕರೆದುಕೊಂಡು ಹೋಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈಕೊಂಡು ಹೇಳ್ರಿ, ಇಂದು ನಿನ್ನ ದಿನ. ಗಟ್ಟಿಯಾಗಿ, ಇಂದು ನಿನ್ನ ದಿನ, ದೇವರ ಕೈಯಲ್ಲಿರುವ ಅಂಬಾಗುವ ದಿನ, ದೇವರ ಕೈಯಲ್ಲಿರುವ ಬಾಣ ಆಗುವ ದಿನ.
ದೇವ ಮಗುವೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಒಂದು ವೇಳೆ ಈ ಪ್ರೇಯರ್ ಮುಗಿದ ಒಳಗಡೆ ನಿನ್ನನ್ನು ಸಮರ್ಪಣೆ ಮಾಡಿಕೊಳ್ಳುವುದಾದ್ರೆ ನಾನು ನಿನಗೆ ಪ್ರವಾದನೆ ಮಾಡಿ ಹೇಳುತ್ತೇನೆ. ಈ ಒಂದು ಪ್ರೇಯರ್ ಒಳಗಡೆ ನಾನು ಇನ್ನು ಸಂದೇಶ ಸ್ಟಾರ್ಟ್ ಮಾಡಿಲ್ಲ, ಸಂದೇಶ ಸ್ಟಾರ್ಟ್ ಮಾಡಿ ಮುಗಿಸುತ್ತೇನಲ್ಲ, ಈ ಪ್ರಾರ್ಥನೆ ಒಳಗಡೆ ನಿಮ್ಮನ್ನು ಯಾರಾದ್ರೂ ಒಪ್ಪಿಸಿಕೊಟ್ಟಿರುವುದಾದ ಪ್ರವಾದನೆ ಹೇಳುತ್ತೇನೆ, ದೇವರು ನಿನ್ನ ಗುರಿಯನ್ನು ಮುಟ್ಟಿಸಿ ತೀರುತ್ತಾನೆ, ಖಂಡಿತವಾಗಿ ಮುಟ್ಟಿಸಿ ತೀರುತ್ತಾನೆ. ಇದುವರೆಗೆ ನಿನ್ನ ಕೈಗೆ ಆಗದಿರುವಂತ ಕಾರ್ಯ ಅದನ್ನು ಮಾಡಲಿಕ್ಕಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ತೆಗೆದುಕೊಳ್ಳುವ ಒಂದು ಸ್ಥಾನವಿಲ್ಲ. ಒಬ್ಬ ಯೌವನಸ್ಥ ಇಲ್ಲಿದ್ದಾನೆ. ಆ ಯೌವನಸ್ಥ ಯಾರೆಂಬುದಾಗಿ ನಾನು ಈಗ ನಿಮಗೆ ತೋರಿಸುತ್ತೇನೆ. ಇವನು ಯಾರ ಕೈಗೆ ತನ್ನನ್ನ ಕೊಟ್ಟನಂತಂದರೆ ದೇವನ ಕೈಗೆ ತನ್ನನ್ನ ಬಾಣವಾಗಿ ಕೊಟ್ಟನು. ಬಾಣವಾಗಿ ಕೊಡುವುದಕ್ಕಾಗಿ ದೇವರಿವರ ಜೀವಿತವನ್ನ ಎಷ್ಟು ಹಿಂದೆ ಇದ್ದನಲ್ಲ, ಎಷ್ಟು ದೂರ ಇದ್ದನಲ್ಲ, ಎಷ್ಟು ಬಿದ್ದು ಹೋಗಿದನಲ್ಲ, ಅಷ್ಟೇ ಉನ್ನತ ಎತ್ತರಕ್ಕೆ ದೇವರು ಎಬ್ಬಿಸಿಕೊಂಡು ಹೋದನು. ಇವತ್ತು ನಮ್ಮ ವಿಷಯ ದೇವರ ಮಗುವೆ, ಇವತ್ತು ನಮ್ಮ ಯೌವನ ಮಕ್ಕಳುಗಳು ಅಂದ್ರೆ ನಾವು ಬೆಳೆಯದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ನಾವು 100% ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ. 100ಕ್ಕೆ 100ರಷ್ಟು ದೇವರ ಮಾತಿನ ಮೇಲೆ 100ಕ್ಕೆ 100ರಷ್ಟು ನಾವು ನಂಬಿಕೆ ಇಡುವುದಿಲ್ಲ. ಪ್ರಾರ್ಥನೆಯ ಒಳಗಡೆ ನಮಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರವಾಗಿಯೇ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೇವರು ಪ್ರಾಮಿಸ್ ಮಾಡಿದ್ದಾರೆ. ಏನ್ ಗೊತ್ತಾ? ಯೋಹಾನ 11:40 ಹೀಗೆ ಬರೆಯಲ್ಪಡುತ್ತದೆ. ಏನಂತಂದ್ರೆ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ, ನನ್ನ ವಚನದ ಮೇಲೆ ನಂಬಿಕೆ ಇಟ್ಟರೆ, ನನ್ನ ಪ್ರಾರ್ಥನೆ ಒಳಗಡೆ ನೀನು ನಂಬಿಕೆ ಇಟ್ಟರೆ, ಅಲ್ಲಿ ವಾಕ್ಯ ಹೇಳ್ತದೆ, ನೀನು ನಂಬಿದರೆ ನನ್ನ ಮಹಿಮೆಯನ್ನು ಕಾಣುವೆ, ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಹಲ್ಲೆಲೂಯಾ. ನಂಬೋರು ಮಾತ್ರ ಕೈ ಮೇಲೆ ಎತ್ತಿ ಆಮೆನ್. ಹಲ್ಲೆಲೂಯಾ. ಆಯ್ತು, ದೇವರ ನಾಮ ಮಹಿಮೆ ಉಂಟಾಗಲಿ. ಈ ಸತ್ಯವೇದ ವಾಕ್ಯದಲ್ಲಿ ನಾವು ತೆಗೆದುಕೊಂಡು ಓದಿಕೊಳ್ಳುವ 1 ಸಾಮುವೇಲ 16ನೇ ಅಧ್ಯಾಯ. ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಒಬ್ಬ ಸೇವಕನಿದ್ದಾನೆ. 16ನೇ ಅಧ್ಯಾಯ 1ರಿಂದ 1ನೇ ವಚನವನ್ನ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ಯೆಹೋವನು ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ ಅರಸನಾಗಿರುವುದಕ್ಕೆ ಅಯೋಗ್ಯನನ್ನು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಅವನಿಗೋಸ್ಕರ ಎಷ್ಟು ನೀನು ದುಃಖ ಪಡ್ತೀಯಪ್ಪ? ಸಾಕು ಸಾಕು ಸಾಕು. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದ್ದಾರೆ, ಇಲ್ಲಿ ಸಾಮುವೇಲನೆಂಬುದಾಗಿ ಒಬ್ಬ ಪ್ರವಾದಿ ಇದ್ದಾನೆ, ಒಂದು ಸಾಮುವೇಲನೆಂಬುದಾಗಿ ಸೇವಕನಿದ್ದಾನೆ. ಆದರೆ ಇವನು ದುಃಖದಲ್ಲಿದ್ದಾನೆ. ಯಾಕೆ ದುಃಖದಲ್ಲಿದ್ದಾನೆ ಅಂತಂದ್ರೆ, ನಾನು ಒಂದು ವ್ಯಕ್ತಿನ ಆರಿಸಿಕೊಂಡೆ, ಅವನು ಬಿದ್ದು ಹೋದನಲ್ಲ, ಅವನು ಸೋತು ಹೋದನಲ್ಲ, ದೇವರನ್ನು ಕರೆದಿದ್ದನು, ಅವನು ಬಿದ್ದು ಹೋದನಲ್ಲ, ಅವನು ದೇವರ ಬಿಲ್ಲಿಗೆ ತನ್ನನ್ನು ಬಾಣವಾಗಿ ಕೊಡದೆ ತನಗೆ ಬಾಣವಾಗಿ ಬಿದ್ದು ಹೋದನಲ್ಲ ಅಂತೇಳಿ ಗೋಳಾಡಿ ಅಳುತ್ತಾ ಇದ್ದಾನೆ, ಬಹಳವಾಗಿ ಅಳುತ್ತಾ ಇದ್ದಾನೆ, ಮನನೊಂದವನಾಗಿದ್ದಾನೆ, ಸೋತು ಹೋಗಿದ್ದಾನೆ. ಅವನು ಊಟ ಮಾಡ್ತಾ ಇಲ್ಲ, ಸರಿ ನೀರು ಕುಡಿತಾ ಇಲ್ಲ, ಅವನು ಅಳುತ್ತಾ ಇದ್ದಾನೆ. ಅಳುತ್ತಾ 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 ಬಿದ್ದಿರ್ಬೇಕಾದ್ರೆ ಯಾರು ಅವನು ಸಮಾಧಾನ ಮಾಡಕ್ ಆಗ್ತಾ ಇಲ್ಲ, ಯಾರು ಕೂಡ. ಲಾಸ್ಟ್ ದೇವರೇ ಅವನ ಬಳಿಗೆ ಇಳಿದು ಬರಬೇಕಾದ ಸಮಯ ಬರುತ್ತದೆ. ದೇವರು ಇಳಿದು ಬಂದಿರ್ತಾರೆ, ಸಾಮುವೇಲನೇ ಎಲ್ಲಿಯವರೆಗೆ ದುಃಖಿಸುವಿ, ಎಲ್ಲಿಯವರೆಗೆ ದುಃಖ ಪಡುವಿ? ಹೇಳು, ನಾನು ನೆಕ್ಸ್ಟ್ ಬಿದ್ದು ಹೋಗದೇ ಇರುವಂತ ಒಬ್ಬನನ್ನು ಆರಿಸಿಕೊಳ್ಳಲಿಕ್ಕಿದ್ದೇನೆ. ಪದಕ್ಕೆ ಕೊಟ್ಟಿದ್ದಾರೆ, ಎಲ್ಲಿಯವರೆಗೆ ದುಃಖಿಸುವಿ? ಎದ್ದು ಬಾ, ನಿನ್ನನ್ನೇ ದೇವರು ಉಪಯೋಗಿಸಲಿಕ್ಕೆ. ಗಮನಿಸು, ಅವನು ಅಳುತ್ತಾ ಕುಂತಿರಬೇಕಾದ್ರೆ ದೇವರೇ ಏನ್ ಮಾಡ್ತಾ ಇದ್ದಾರೆ? ದೇವರೇ ಅವನನ್ನ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿದ ಮಾತ್ರ ಅಲ್ಲ,
ದೇವರ ನಮಗೆ ಮಹಿಮೆ ಉಂಟಾಗಲಿ. ನೀನು ಒಬ್ಬನ ಕಡೆಗೆ ನಾನು ಕಳಿಸುತ್ತೇನೆ, ಅವನ ಬಳಿಗೆ ನೀನು ಹೋಗಬೇಕು. ಯಾರ ಬಳಿಗೆ ನೀನು ಹೋಗಬೇಕಂತಂದ್ರೆ, ಈಶಯನ ಮಕ್ಕಳಾಗಿರುವಂತ ಎಷ್ಟು ಜನ ಇದ್ದಾರೆ ಅಂತಂದ್ರೆ 8 ಜನ ಇದ್ದಾರೆ. 8 ಜನ ಇದ್ದಾರೆ. ಆ 8 ಜನರ ಒಳಗಡೆ ನಾನು ಒಬ್ಬನನ್ನು ಆರಿಸಿಕೊಳ್ಳಲಿಕ್ಕಿದ್ದೇನೆ. ಸಮುವೇಲನೇ, ನೀನು ದುಃಖಿಸಿದಂತ ಸಮಯ ಸಾಕು, ನೀನು ವೇದನೆ ಕೊಟ್ಟ ಸಮಯ ಸಾಕು, ನೀನು ಪಶ್ಚಾತ್ತಾಪ ಪಟ್ಟದ ಸಾಕು. ಬಾ, ನಾನು ನಿನ್ನನ್ನ ಎದ್ದು ಕಳಿಸುತ್ತೇನೆ ಒಬ್ಬನ ಬಳಿಗೆ. ನೀನು ಯಾರ ಬಳಿಗೆ ಹೋಗ್ಬೇಕಂದ್ರೆ ಈಶಯನ ಮನೆಗೆ ನೀನು ಹೋಗ್ಬೇಕು. ಅವನ ಒಳಗಡೆ 8 ಜನರಿದ್ದಾರೆ. 8 ಜನರಿದ್ದಾರೆ. ಎಷ್ಟು ಚೆನ್ನಾಗಿ ಗಮನಿಸು ದೇವರ ಮಗುವೆ. 8 ಜನರ ಬಳಿಗೆ ದೇವರು ಪ್ರವಾದಿಯನ್ನ, ಸೇವಕರನ್ನ ದೇವರು ಕಳಿಸಿದರು. ಆದರೆ ಅಲ್ಲಿ ಹೋದ ಮೇಲೆ ಸಮುವೇಲನು ಹೋಗ್ತಾನೆ. ಸಮುವೇಲನು ಹೋಗುವುದಕ್ಕೆ ಸಿದ್ಧ ಮಾಡಿಕೊಂಡು ಆ ಮನೆಗೆ ಹೊರಟಾಗ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಆ ಪ್ರವಾದಿಯಾದವರು ಹೇಳ್ತಾನೆ, ಈಶಯನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ, ನಿನ್ನ ಮಕ್ಕಳನ್ನ ಶುದ್ಧ ಮಾಡು, ನಾನು ಯಜ್ಞ ಮಾಡಬೇಕಾಗಿದೆ. ನಿನ್ನ ಮಕ್ಕಳನ್ನ ಶುದ್ಧಿ ಮಾಡು, ನಿನ್ನ ಮಕ್ಕಳನ್ನ ರೆಡಿ ಮಾಡು. ನಾನು ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಅವರ ಒಳಗಡೆ ಒಬ್ಬರನ್ನ ಆರಿಸಿಕೊಳ್ಳಬೇಕಾಗಿದೆ. ನಾನು ಮೊದಲನೇದಾಗಿ ಹೇಳಬೇಕಾಗಿರುವಂತ ಮುಖ್ಯವಾದಂತ ಒಂದು ಅಂಶ, ಮೊದಲನೇದಾಗಿ ದೇವರು ನಮ್ಮನ್ನು ತೊಳೆಯುವವನಾಗಿದ್ದಾನೆ. ಎಷ್ಟು ಜನ ನಂಬುವವರಾಗಿದ್ದೀರಿ? ನಂಬುವವರು ಮಾತ್ರ ಆಮೆನ್. ಪಕ್ಕದ ದೇವರು ನಮ್ಮನ್ನ ಮೊದಲನೆಯದಾಗಿ ತೊಳೆಯುವವನಾಗಿದ್ದಾನೆ. ಗಮನಿಸಿ, ಒಂದು ತಾಯಿ ತನ್ನ ಮಗು ಕೊಳಚೆಯಲ್ಲಿ ಬಿದ್ದಿದೆ. ಏನಂತ ಹೇಳ್ತಾಳೆ? 2 ವರ್ಷ 3 ವರ್ಷ ಮಗು. ಆ ಮಗುಗೆ ತಾಯಿ ಏನಂತ ಹೇಳ್ತಾಳೆ? ನೀನು ಗಲೀಜಾಗಿರಿ, ಏನ್ ಮಾಡ್ಕೊಂಡ್ ಬಾ, ನೀನು ತೊಳ್ಕೊಂಡ್ ಬಾ ಅಂತಾಳ. ಏನಂತಾಳೆ? ಮಗನೇ, ಎಷ್ಟು ಗಲೀಜಾಗಿದೆ, ಬಾ, ನಾನು ನನ್ನನ್ನು ತೊಳೆಯುತ್ತೇನೆ. ನಾನು ನಿಮ್ಗೆ ಹೇಳ್ತೀನಿ ದೇವರ ಮಗುವೆ, ಆ ತಾಯಿ ತನ್ನ ಮಗು ಎಷ್ಟೇ ಖನಿಜವಾಗಿದ್ರು, ಎಷ್ಟೇ ಆಳವಾಗಿ ಕೊಳಕಾಗಿದ್ದರು, ಅದು